ಬೆಳಗ್ಗೆಯಿಂದ ಸಂಜೆವರೆಗೂ ಈ ಬೋರಿಂಗ್ ಡೇ ಕಳೆದು ಸಾಕಾಗೋಯ್ತು. ಈ ಬೋರಿಂಗ್ ಡೇನ ಬ್ಯೂಟಿಫುಲ್ ಡೇ ಮಾಡ್ಕೊಳ್ಳೋಕ್ಕೋಸ್ಕರ ಸೀದಾ ನಮ್ಮೂರು ಗಣಪತಿ ಪೆಂಡಲ್ ಬಂದ್ವಿ. ನಮ್ಮೂರಿನ ಗಣಪನ ದರ್ಶನ ಆದಮೇಲೆ ಬ್ಯೂಟಿಫುಲ್ ಡೇ ಜೊತೆಗೆ ಬ್ಲೆಸ್ಫುಲ್ ಡೇ ಆಗಿ ಅದು ಕಲರ್ಫುಲ್ ಡೇ ಆಗೋಯ್ತು. ಒಟ್ಟಿನಲ್ಲಿ ಈ ದಿನ BBC ಆಯಿತು. ಈ BBC ಹೇಗಿತ್ತು ಅಂತ ನೋಡೋಣ ಬನ್ನಿ. ಗಣಪನ ದರ್ಶನ ಆದಮೇಲೆ ಪ್ರಸಾದ ಇಸ್ಕೊಳ್ಳೋಣ ಅಂತ ಓಡೋಡಿ ಬಂದರೆ ಪ್ರಸಾದನೇ ಖಾಲಿ. ನನಗೆ ನನ್ನ ಹೆಂಡ್ತಿ ಬೈದಾಗಲೂ ಅಷ್ಟು ಬೇಜಾರಾಗಿರಲಿಲ್ಲ, ಆದರೆ ಪ್ರಸಾದ ಖಾಲಿ ಆಗಿದ್ದಕ್ಕೆ ತುಂಬಾ ಬೇಜಾರಾಯಿತು. ಆವತ್ತು ಗಣಪ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದ ಅನಿಸುತ್ತೆ. ನನಗೆ ಪ್ರಸಾದ ಸಿಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾವು ನಮ್ಮೂರಲ್ಲಿರೋ ಟೈಟಾನಿಕ್ ಶಿಪ್ ಹತ್ರ ಹೊರಟ್ವಿ. ಆ ಟೈಟಾನಿಕ್ ಶಿಪ್ ಏನೋ ನೋಡಿದ್ವಿ, ಆದರೆ ಆ ಟೈಟಾನಿಕ್ ಶಿಪ್ಪಲ್ಲಿ ಕೂರಬೇಕು ಅಂತ ಮನಸ್ಸಾಯಿತು. ಸರಿ, ಟಿಕೆಟ್ ತೊಗೊಂಡು ನಾನು ನನ್ನ ಹೆಂಡ್ತಿ ಟೈಟಾನಿಕ್ ಶಿಪ್ ಮೇಲೆ ಕೂತೇ ಬಿಟ್ವಿ. ನೋಡಿ, ಅಲ್ಲಿ ತೆಗ್ದಿರೋ ಫೋಟೋ ಇದು. ನಾವಿಲ್ಲಿ ಫೋಟೋ ತೊಗೋತಿದ್ರೆ ಅಲ್ಲಿ ನನ್ನ ಗೆಳೆಯ ಅವನ ಹೆಂಡ್ತಿ ಜೊತೆ ಅವನು ಅಲ್ಲಿ ಫೋಟೋ ತೊಗೋತಿದ್ದಾನೆ. ಈ ಟೈಟಾನಿಕ್ ಶಿಪ್ಪು ಎಲ್ಲಿ ಮುಳುಗೋಗ್ಬಿಡುತ್ತೆ ಅಂತ ನನ್ನ ಗಂಡ ಎದ್ರುಕೊಂಡು ಕೆಳಗಿಳ್ಕೊಂಡ್ಬಿಟ್ಟ. ಆದರೆ ಈ ಟೈಟಾನಿಕ್ ಶಿಪ್ಪು ನಮ್ಮ ವೇಟ್ಗೆಲ್ಲ ಮುಳುಗೋಗಲ್ಲ ಅಂತ ಗೊತ್ತಿತ್ತು. ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅಂತ ಮಧು ಅಣ್ಣ ರಶ್ಮಿ ಜೊತೆ ಹೋಗಿ ಕೂತ್ಕೊಂಡೆ. ಆ ಟೈಟಾನಿಕ್ ಶಿಪ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಈ ಟೈಟಾನಿಕ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಕೂತಿರೋ ಈ ಟೈಟಾನಿಕ್ ಶಿಪ್ಪು ಮೇಲೆ ಹೋಗುವಾಗ ನೀನು ನಕ್ಷತ್ರ ಕೈಗೆ ಸಿಕ್ತು ಅನ್ನೋ ಅಷ್ಟರಲ್ಲಿ ಕೆಳಗೆ ಕರ್ಕೊಂಡು ಬರೋದು. ನನಗೆ ಯಾಕೆ ಈ ಮೇಲಿರೋ ನಕ್ಷತ್ರ ಸಿಗ್ತಿಲ್ಲ ಅಂದರೆ ನನ್ನ ನಕ್ಷತ್ರ ಕೆಳಗೆ ಇತ್ತು. ಈ ನಕ್ಷತ್ರ ಬೇರೆ ಯಾವುದೂ ಅಲ್ಲ, ಉಂಡಾಡಿ ಗುಂಡ ನನ್ನ ಗಂಡ. ನನಗೊಂದು ಕನ್ಫರ್ಮ್ ಆಯಿತು, ಇವ್ರ ಭಾರಕ್ಕೆ ಈ ಟೈಟಾನಿಕ್ ಶಿಪ್ಪು ಯಾವುದೇ ಕಾರಣಕ್ಕೂ ಮುಳುಗಲ್ಲ ಅಂತ. ಇವಳನ್ನ ಟೈಟಾನಿಕ್ ಶಿಪ್ ಮೇಲೇನೋ ಕೂರಿಸ್ದೆ, ಇನ್ನೆಲ್ಲಿ ಕೂರಿಸೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಕಂಡಿದ್ದೆ ಈ ಬ್ರೇಕ್ ಡ್ಯಾನ್ಸ್ ಮೇಲೆ ಕೂರಿಸಿರೋ ಖುಷಿಗೆ ಇವಳಿಲ್ಲಿ ಟಾಟಾ ಮಾಡ್ತಿದ್ರೆ ನಾನು ಇನ್ನೊಂದು ಕಡೆ ಜೂಟಾಗಿದ್ದೆ. ಆ ಜೂಟಾಗಿದ್ದ ಜಾಗ ನಿಮಗಷ್ಟೇ ತೋರಿಸ್ತೀನಿ, ನನ್ನ ಹೆಂಡತಿಗೆ ಹೇಳ್ಬೇಡ್ರಿ, ಗೊತ್ತಾದರೆ ಹಾಕೊಂಡು ನೋಡಿದ್ದಾಳೆ. ಬೇಕಪ್ಪ, ಈ ಕಾಡಲ್ಲಿರೋ ಸಿಂಹನ, ಈ ಸಿಂಹರಾಶಿ ಹುಡುಗಿರನ್ನ ಎದುರಾಕೋಬಾರ್ದಂತೆ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಬಂದು ಸೈಡಲ್ಲಿ ನಿಂತಿದ್ದಾಗ ನನಗೆ ಗಣಪನ ಪ್ರಸಾದ ಸಿಕ್ತು. ಗಣಪ ನನ್ನ ಮೇಲೆ ಕೋಪನೂ ಕಮ್ಮಿ ಮಾಡ್ಕೊಂಡಿದ್ದ, ನನಗೆ ಪ್ರಸಾದನೂ ಕೊಟ್ಟ. ಪ್ರಸಾದ ಸಿಕ್ಕಿದ್ದು ನನ್ನ ಗಂಡ ಪೈಲ್ವಾನ್ ಹೊಂಟೇ ಬಿಟ್ರು. ಇವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನೀವೇ ನೋಡಿ. ಬೇಕಾ ನಿಂಗೆ? ಸೋಪಿನ ಬಾಕ್ಸ್ ಎಲ್ಲ ಕೇಳಬೇಡ, ಟಿವಿನೇ ಕೊಡ್ಸೋದು, ಓಕೆನಾ? ನೋಡೋಣ ಏನು ಗೆಲ್ತೀಯ. ನೋಡು, 4 ಎಷ್ಟು ಬೇಕು ಟಿವಿಗೆ? 32 ಬೇಕು. ನೋಡ್ತೀರಿ ಇವಾಗ. ಎಷ್ಟು ಬೇಕಾ? 29 ಬೇಕು. ಚಪ್ಪಾಳೆ ಹೊಡಿರಿ.